Hello, welcome back to my YouTube channel. So in this session we are discussing about insertion sort related with chapter number 5 sorting, computer science Python. So in the last session we discussed the selection sort and the bubble sort. In the today's session we are discussing about insertion sort. By insertion sort, insertion sort antandre, it places the elements of a list at its suitable place in each pass. ನಾವು ಸೂಟಬಲ್ ಪೇಸ್ ಲಿಸ್ಟ್ಗೆ ಅಂದರೆ ಒಂದು ಅರೆಯನ್ನು ತೊಗೊಂಡು ಅದರಲ್ಲಿ ಎಲಿಮೆಂಟ್ಸನ್ನು ನಾವು ಅರೇಂಜ್ ಮಾಡಿದರೆ ಅನ್ಸಾರ್ಟೆಡ್ ಅರೆಗೆ ನಾವು ಸಾರ್ಟೆಡ್ ಅರೆ ಅಥವಾ ಅನ್ಸಾರ್ಟೆಡ್ ಅರೆಗೆ ಎಸ್ಪೆಷಲಿ ಅನ್ಸಾರ್ಟೆಡ್ ಅರೆಗೆ ನಾವು ಎಲಿಮೆಂಟ್ಸನ್ನ ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಸಾರ್ಟಿಂಗ್ ಮಾಡ್ತಾ ಹೋಗಲಿಕ್ಕೆ ಒಂದು ಎಲಿಮೆಂಟನ್ನು ಪ್ರತಿಯೊಂದು ಅದರ ಹಿಂದಿನ ಎಲಿಮೆಂಟ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಅದಕ್ಕೆ ಸೂಟಬಲ್ ಆಗಿರುವಂಥ ಪ್ಲೇಸನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ನಾವಿಲ್ಲಿ ಇನ್ಸರ್ಷನ್ ಸಾರ್ಟ್ ಅಂತ ಕರಿತಾ ಇದ್ದೀವಿ. ಇಟ್ ಈಸ್ ಸಿಮಿಲರ್ ಟು ದ ಪ್ಲೇಸಿಂಗ್ ಆಫ್ ಕಾರ್ಡ್ಸ್ at its right position while playing the cards. ನಾವು ಪ್ಲೇಯಿಂಗ್ ದ ಕಾರ್ಡ್ಸ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸನ್ನು ಕಂಪೇರ್ ಮಾಡುವಾಗ ಆ ಒಂದು ಕಂಪೇರಿಟಿವ್ ಎಲಿಮೆಂಟ್ ಏನಿರುತ್ತೆ ಆ ಎಲಿಮೆಂಟ್ ಯಾವ ಪೊಸಿಷನ್ಗೆ ಸೂಟಬಲ್ ಆಗುತ್ತೆ ಅನಿಸುತ್ತೋ ಆ ಒಂದು ಸೂಟಬಲ್ ಪೊಸಿಷನ್ಗೆ ಎಲಿಮೆಂಟನ್ನು ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಆ ಒಂದು ಟೆಕ್ನಿಕ್ಕನ್ನು ನಾವು ಇನ್ಸರ್ಷನ್ ಸಾರ್ಟ್ ಅಂತ ಹೇಳಿ ಕರಿತಾ ಇದ್ದೀವಿ. ನೋಡ್ತಾ ಹೋಗೋದಾದರೆ ಒಂದು ಅರೇನ ಕ್ರಿಯೇಟ್ ಮಾಡಿದ್ದೀವಿ. ಅರೆಗೆ ನಮ್ಮ ಲಿಸ್ಟನ್ನು ನೇಮ್ ಕೊಟ್ಟಿದ್ದೀವಿ. ಟೋಟಲಾಗಿ 6 ಎಲಿಮೆಂಟ್ಸ್ನ ತೊಗೊಂಡಿದ್ದೀವಿ. 8, 7, 13, 1, -9 ಮತ್ತು 4 ಅನ್ಸಾರ್ಟೆಡ್ ಆಗಿದೆ ಅರೆ. ಇದನ್ನು ಸಾರ್ಟ್ ಮಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಎಲಿಮೆಂಟ್ ಕಂಪ್ಯಾರಿಸನನ್ನು ಸೆಕೆಂಡ್ ಎಲಿಮೆಂಟಿಂದ ಅಂದರೆ ಪೊಸಿಷನಲ್ ವ್ಯಾಲ್ಯೂ 1ಇಂದ ಅರೆ ಇಂಡೆಕ್ಸ್ ಪೊಸಿಷನಲ್ ವ್ಯಾಲ್ಯೂ 1ಇಂದ ಕಂಪ್ಯಾರಿಟಿವ್ ಮಾಡ್ತಾ ಹೋಗ್ತೀವಿ. ಪ್ರೀವಿಯಸ್ ವ್ಯಾಲ್ಯೂಸನ್ನು ಜೊತೆಗೆ ಕಂಪೇರ್ ಮಾಡ್ತೀವಿ. ಪಾಸ್ 1ನಲ್ಲಿ 7 ಎಲಿಮೆಂಟನ್ನು 8 ಜೊತೆಗೆ ಕಂಪೇರ್ ಮಾಡಿದ್ದೀವಿ. 7 ಅನ್ನೋದು ಸ್ಮಾಲರ್ ಇದೆ ಮತ್ತು 8 ಅನ್ನೋದು ಲಾರ್ಜರ್ ಇದೆ. ಅವೆರಡೂ ಏನು ಮಾಡಿದ್ದೀವಿ, ಸ್ವ್ಯಾಪ್ ಮಾಡಿದ್ದೀವಿ. ಇದಿಷ್ಟೇನಾಗಿರುತ್ತೆ ಪಾಸ್ 1 ಆಗಿ. ಪಾಸ್ 2 ನೋಡೋದಾದರೆ ನಾವು ಸೆಕೆಂಡ್ ಎಲಿಮೆಂಟಿಂದ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಿದ್ದಲ್ವ ಪಾಸ್ 1ನಲ್ಲಿ. ಈಗ ಸೆಕೆಂಡ್ ಪಾಸಲ್ಲಿ ನಾವು ಥರ್ಡ್ ಎಲಿಮೆಂಟಿಂದ ಕಂಪ್ಯಾರಿಸನ್ ಮಾಡ್ತೀವಿ. ಥರ್ಡ್ ಎಲಿಮೆಂಟ್ ಕಂಪೇರ್ಡ್ ವಿತ್ ದ ಸೆಕೆಂಡ್ ಎಲಿಮೆಂಟ್ ಆಲ್ಸೋ ವಿತ್ ದ ಫಸ್ಟ್ ಎಲಿಮೆಂಟ್. ಥರ್ಡ್ ಅನ್ನೋದು 8 ಜೊತೆಗೆ ಕಂಪೇರ್ ಮಾಡಿದಾಗ ಅದು ಸ್ಮಾಲರ್ ಇದೆ ಮತ್ತು 7 ಜೊತೆಗೆ ಕಂಪೇರ್ ಮಾಡಿದಾಗ ಅದು ಸ್ಮಾಲರ್ ಇದೆ. ಈಗ ನಾನು ಆ ಎಲಿಮೆಂಟನ್ನ ಎಲ್ಲಿ ಫಿಕ್ಸ್ ಮಾಡಬೇಕು, ಎಲ್ಲೂ ಫಿಕ್ಸ್ ಮಾಡೋದು ಬೇಡ. 13 ಅನ್ನೋದು ಜಾಸ್ತಿನೇ ಇದೆ ವೆನ್ ಕಂಪೇರ್ಡ್ ವಿತ್ 8 and 7. ಆ ಪೊಸಿಷನ್ನ ಹಾಗೆ ರಿಮೈಂಡ್ ಮಾಡ್ತೀವಿ. ಸೊ ಅದರದ್ದು ಔಟ್ಪುಟ್ ಏನು ಬರುತ್ತೆ ಪಾಸ್ 2 ಅಂದರೆ 7, 8, 13, 1, -9, 4 ಎಲ್ಲೂ ಕೂಡ ಚೇಂಜಸ್ ಆಗ್ತಾ ಇಲ್ಲ. ಈಗ ಸೇಮ್ ಅದರದ್ದು ಔಟ್ಪುಟ್ಟನ್ನು ಪಾಸ್ 3ಗೆ ಇನ್ಪುಟ್ ಆಗಿ ತೊಗೊಂಡ್ರೆ 7, 8, 13, 1, -9, 4 ನಾವು ಲಾಸ್ಟ್ ಪಾಸ್ 2 ಅಲ್ಲಿ ಥರ್ಡ್ ಪೊಸಿಷನ್ನ ಕಂಪೇರ್ ಮಾಡಿದ್ವಿ. ಈಗ ಫೋರ್ತ್ ಪೊಸಿಷನ್ ಕಂಪೇರ್ಡ್ ವಿತ್ ದ ರಿಮೈನಿಂಗ್ 3 ಪೊಸಿಷನ್ಸ್. 1 ಕಂಪೇರ್ಡ್ ವಿತ್ 13, ದಿಸ್ ಈಸ್ ಸ್ಮಾಲರ್ ದ್ಯಾನ್ 13 and 1 compared with 8, again it is also smaller than 8 and again 1 compared with 7, it is also smaller than 7. ಸೊ ಈಗ ಯಾವ ಪೊಸಿಷನ್ ಫಿಕ್ಸ್ ಮಾಡಬೇಕು ಅಂದರೆ 1 ಅನ್ನೋದು 8 ಮತ್ತು 7ಗಿಂತ ಕಡಿಮೆ ಇದೆ, 13ಗಿಂತನೂ ಕಡಿಮೆ ಇದೆ. ಹಾಗಾಗಿ ಅದನ್ನು ಮೊದಲನೇ ಪೊಸಿಷನ್ಗೆ ಸ್ವ್ಯಾಪ್ ಮಾಡ್ತಾ ಇದ್ವಿ. 1ಅನ್ನು ಅಲ್ಲಿ ಇಟ್ಬಿಟ್ಟು ಇನ್ನು 7 ಮತ್ತು 8ನ ಏನು ಮಾಡ್ತಾ ಇದ್ವಿ, ಪುಷ್ ಮಾಡ್ತಾ ಇದ್ವಿ. ಅಂದರೆ ನಾವು ಯಾವ 3 ಎಲಿಮೆಂಟ್ಸನ್ನು ರಿಮೂವ್ ಮಾಡೋದಾಗಲಿ ಮತ್ತು ಬೇರೆ ರೀತಿ ಮಾಡೋದ್ರ ಬದಲು 1 ಅನ್ನೋ ಎಲಿಮೆಂಟನ್ನು ಅಲ್ಲಿಗೆ ಕಳಿಸ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸನ್ನು ಪುಷ್ ಮಾಡ್ತಾ ಇದ್ದೀವಿ. ಸೊ ಇದು ಪಾಸ್ 3 ಆಗಿರುತ್ತೆ. ಪಾಸ್ 3ನ ಔಟ್ಪುಟ್ ಏನಾಗಿದೆ ಅಂದರೆ 1, 7, 8, 13, -9 ಮತ್ತು 4 ಆಗಿರುತ್ತೆ. ಪಾಸ್ 4ನ ನೋಡೋದಾದರೆ ಪಾಸ್ 3ನ ಔಟ್ಪುಟ್ಟು ಪಾಸ್ 4ನ ಇನ್ಪುಟ್ ಆಗಿರುತ್ತೆ. ಪಾಸ್ 4ಅಲ್ಲಿ ಏನಾಗಿದೆ 1, 7, 8, 13, -9. ಲಾಸ್ಟ್ ಪಾಸಲ್ಲಿ ನಾವು 13ನ ಅಂದರೆ ಲಾಸ್ಟ್ ಫೋರ್ತ್ ಪೊಸಿಷನ್ನ ಎಲ್ಲಾದ್ರ ಜೊತೆ ಕಂಪೇರ್ ಮಾಡಿದ್ವಿ. ಈಗ ಫಿಫ್ತ್ ಪೊಸಿಷನಲ್ಲಿರೋ ಎಲಿಮೆಂಟನ್ನು -9ಅನ್ನು ರಿಮೈನಿಂಗ್ 4 ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡಿದಾಗ -9 ಅನ್ನೋದು ಎಲ್ಲ ಎಲಿಮೆಂಟ್ಸ್ಗಿಂತ ಕಡಿಮೆ ಆಗಿದೆ, ಅಂದರೆ ಲೆಸ್ಸರ್ ಆಗಿದೆ. ಹಾಗಾಗಿ ಅದನ್ನು ಫಸ್ಟ್ ಪೊಸಿಷನ್ಗೆ ಕಳಿಸ್ಬಿಟ್ಟು ಮಿಕ್ಕಿರೋ ಎಲ್ಲ ಎಲಿಮೆಂಟ್ಸನ್ನು ನಾವೇನು ಮಾಡ್ತಾ ಇದ್ವಿ, ಪುಷ್ ಮಾಡ್ತಾ ಇದ್ದೀವಿ. ಸೊ -9, 1, 7, 8, 13 ಮತ್ತು 4. ಇನ್ನು ಪಾಸ್ 5ಗೆ ಬಂದು ಪಾಸ್ 4ನ ಔಟ್ಪುಟ್ಟು ಪಾಸ್ 5ನ ಇನ್ಪುಟ್ ಆಗಿರುತ್ತೆ. -9, 1, 7, 8, 13, 4. ಈಗ ಲಾಸ್ಟ್ ಎಲಿಮೆಂಟ್ ನಾವು -9 ಅನ್ನೋದು ಫಿಫ್ತ್ ಪೊಸಿಷನ್ ಅಥವಾ 0ಇಂದ ಸ್ಟಾರ್ಟ್ ಮಾಡಿದ್ರೆ ಫೋರ್ತ್ ಪೊಸಿಷನ್ ಆಗಿರುತ್ತೆ. ಈಗ ಲಾಸ್ಟ್ ಎಲಿಮೆಂಟ್ ಕಂಪೇರ್ಡ್ ವಿತ್ ರಿಮೈನಿಂಗ್ ಆಲ್ ದ ಎಲಿಮೆಂಟ್ಸ್. ಇಲ್ಲಿ -9 ಮತ್ತು 1 ಅನ್ನೋದು ಅದ್ರ ವ್ಯಾಲ್ಯೂಸನ್ನು ಫಿಕ್ಸ್ ಮಾಡ್ಕೊಂಡಿದೆ. ಹಾಗಾಗಿ ನಾವು 4 ಅನ್ನೋದನ್ನ ರಿಮೈನಿಂಗ್ 3 ಎಲಿಮೆಂಟ್ಸ್ ಏನಿದೆ ಅದ್ರ ಜೊತೆ ಕಂಪೇರ್ ಮಾಡಿದ್ರೆ ಸಾಕು. ಹಾಗಾಗಿ 4 ಕಂಪೇರ್ಡ್ ವಿತ್ 13 and 4 ಕಂಪೇರ್ಡ್ ವಿತ್ 8 and 4 ಕಂಪೇರ್ಡ್ ವಿತ್ 7 ಮೂರಕ್ಕೂ ಕಂಪೇರ್ ಮಾಡಿದ್ರೆ 4 ಅನ್ನೋದು 3ಗಿಂತ ಕಡಿಮೆ ಇರೋದ್ರಿಂದ 1 ಆದಮೇಲೆ ಅದ್ರ ಪೊಸಿಷನ್ನ ನಾವೇನು ಮಾಡ್ತಾ ಇದ್ದೀವಿ, ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಪೊಸಿಷನ್ನ ಫಿಕ್ಸ್ ಮಾಡಿದ್ಮೇಲೆ -9, 1 ಅದಾದಮೇಲೆ ಯಾವುದನ್ನ ಕಳಿಸ್ಬೇಕು, ಈಗ 4ಅನ್ನು ಹಾಕಬೇಕು. ಮಿಕ್ಕಿರೋ ಎಲಿಮೆಂಟ್ಸನ್ನ ಪುಷ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಸ್ವ್ಯಾಪನ್ನು ಮಾಡ್ತಾ ಇಲ್ಲ.
ಸ್ವ್ಯಾಪಿಂಗ್ ಈಸ್ ಡಿಫ್ರೆಂಟ್ ಆ್ಯಂಡ್ ಪುಷಿಂಗ್ ಈಸ್ ಡಿಫ್ರೆಂಟ್. ಪುಷ್ ಮಾಡೋದು ಅಂದರೆ ಎಲಿಮೆಂಟ್ಸನ್ನ ಜರುಗಿಸ್ತಾ ಹೋಗೋದು, ಆದರೆ ಸ್ವ್ಯಾಪ್ ಮಾಡೋದು ಅಂದರೆ ಅವೆರಡನ್ನೂ ಅದಲು ಬದಲು ಮಾಡೋದು. ವಿ ಹ್ಯಾವ್ ಅ ಡಿಫ್ರೆಂಟ್ ಮೀನಿಂಗ್ ರಿಲೇಟೆಡ್ ಟು ಪುಷ್ ಆ್ಯಂಡ್ ದ ಸ್ವ್ಯಾಪ್ ಆಗಿರುತ್ತೆ. ಲಾಸ್ಟ್ ಪಾಸ್ 5 ನೀವು ಔಟ್ಪುಟ್ಟನ್ನು ನೋಡೋದಾದರೆ -9, 1, 4, 7, 8, 13 ಎಲಿಮೆಂಟ್ಸನ್ನ ನೀವು ಒಂದ್ಸರಿ ಗಮನಿಸಿದ್ರೆ ಎಲ್ಲ ಎಲಿಮೆಂಟ್ಸ್ ಏನಾಗಿದೆ, ಸಾರ್ಟ್ ಆಗಿದೆ. ಸೊ ಟೋಟಲ್ ಆಗಿ 5 ಪಾಸಲ್ಲಿ ನಾವು ಈ ಅನ್ಸಾರ್ಟೆಡ್ ಅರೇಯನ್ನು ಸಾರ್ಟೆಡ್ ಅರೇ ಆಗಿ ಕನ್ವರ್ಟ್ ಮಾಡಿದ್ವಿ ಯೂಸಿಂಗ್ ದ ಟೆಕ್ನಿಕ್ ಕಾಲ್ಡ್ ಇನ್ಸರ್ಷನ್ ಸಾರ್ಟ್. ನೆಕ್ಸ್ಟ್ ಬಂದು ಅಲ್ಗಾರಿದಮ್ ರಿಲೇಟೆಡ್ ಟು ಇನ್ಸರ್ಷನ್ ಸಾರ್ಟು. ಈ ಅಲ್ಗಾರಿದಮ್ ಬರೀಲಿಕ್ಕೆ ಫಂಕ್ಷನ್ ನೇಮ್ ಇನ್ಸರ್ಷನ್ ಸಾರ್ಟ್ ಅಂತ ತೊಗೊಂಡಿದ್ವಿ, 2 ಪ್ಯಾರಾಮೀಟರ್ ಪಾಸ್ ಮಾಡಿದ್ವಿ, ನಮ್ ಲಿಸ್ಟ್ ಮತ್ತು ಎನ್ ಅಂತ ಹೇಳಿ. ಸ್ಟೆಪ್ 1 ಏನು ಮಾಡ್ತಿದ್ದೀವಿ, i = 1 ಅಂತ ತೊಗೊಂಡಿದ್ವಿ. i symbolizes the index value 1. Why? Because we started the comparing value from the second position. ಸೆಕೆಂಡ್ ಪೊಸಿಷನ್ ವ್ಯಾಲ್ಯೂ ಏನಾಗಿರುತ್ತೆ, ಇಂಡೆಕ್ಸ್ದು 1 ಆಗಿರುತ್ತೆ. ಹಾಗಾಗಿ ನಾವು ಸೆಕೆಂಡ್ ಪೊಸಿಷನ್ನ ಫಿಕ್ಸ್ ಮಾಡಿಕೊಂಡು i = 1 ಅಂತ ಹೇಳಿ ತಗೊಂಡಿದ್ದೀವಿ. ಅದೇ ರೀತಿ ವೈಲ್ i is less than n, ರಿಪೀಟ್ ಸ್ಟೆಪ್ 3 to 9 ಆಗಿರುತ್ತೆ. ನಾವೇನು ಮಾಡ್ತೀವಿ, ಪ್ರತಿಯೊಂದು ಎಲಿಮೆಂಟನ್ನು ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ ಲೆಸ್ ದ್ಯಾನ್ n ವ್ಯಾಲ್ಯೂಸ್, ಅಂದರೆ n ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಪ್ ಟು ಸ್ಟಾರ್ಟಿಂಗಿಂದ ಲಾಸ್ಟ್ ಎಲಿಮೆಂಟ್ ತನಕ ಕಂಪೇರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟೆಂಪ್ ಅನ್ನೋದು ಒಂದು ಟೆಂಪ್ರವರಿ ವೇರಿಯೇಬಲ್ ಆಗಿರುತ್ತೆ. ಅದನ್ನು ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ i ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಎಲಿಮೆಂಟ್ ಜೊತೆಗೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಕಂಪೇರ್ ಮಾಡಿದಂಗೂ ಪೊಸಿಷನ್ ಆಫ್ ದ ಇಂಡೆಕ್ಸ್ ಏನಾಗ್ತಾ ಹೋಗುತ್ತೆ, ಮೈನಸ್ ಆಗ್ತಾ ಹೋಗುತ್ತೆ, ಅಂದರೆ ವ್ಯಾಲ್ಯೂಸು ಕಡಿಮೆ ಆಗ್ತಾ ಹೋಗುತ್ತೆ n ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ. ಯಾವ 2 ವ್ಯಾಲ್ಯೂನ ಕಂಪೇರ್ ಮಾಡ್ತೀವೋ, ಯಾವುದು ತುಂಬ ಚಿಕ್ಕದಿರುತ್ತೋ ಆ ಪೊಸಿಷನ್ ಯಾವುದಕ್ಕೆ ಸೆಟ್ ಆಗುತ್ತೋ ಆ ಪೊಸಿಷನ್ನ ನೋಡಿ ನಾವೇನು ಮಾಡ್ತೀವಿ, ವ್ಯಾಲ್ಯೂಸನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಫಿಕ್ಸ್ ಮಾಡ್ದಂಗೆ ಟೆಂಪ್ರರಿ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿ ಸರಿ ಚೆಕ್ ಮಾಡಿದಾಗೂ ಇಂಡೆಕ್ಸ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಸಿಂಪಲ್ ಅಲ್ಗಾರಿದಮ್ ರಿಲೇಟೆಡ್ ಟು ಇನ್ಸರ್ಷನ್ ಸಾರ್ಟ್ ಆಗಿರುತ್ತೆ. ಪ್ರೋಗ್ರಾಮ್ ಆಫ್ ಇನ್ಸರ್ಷನ್ ಸಾರ್ಟ್ನ ನೋಡೋದಾದರೆ ಇಲ್ಲೂ ಕೂಡ ನಾವು ಸಾರ್ಟಿನ ನೇಮ್ ಏನು ತೊಗೊಂಡಿದ್ದೀವಿ, ಲಿಸ್ಟ್ 3 ಅಂತ ತೊಗೊಂಡಿದ್ದೀವಿ. ಅದರದ್ದು ಲೆಂತ್ನ ಫಸ್ಟ್ ಚೆಕ್ ಮಾಡ್ತಿದ್ವಿ. ಆ ಲೆಂತನ್ನು ಫೈಂಡ್ ಔಟ್ ಮಾಡಿ n ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಎಲಿಮೆಂಟನ್ನು ನಾವು ವಿಸಿಟ್ ಮಾಡಬೇಕಾಗಿರೋದ್ರಿಂದ ಫಾರ್ ಲೂಪಿಂಗ್ ತೊಗೊಂಡಿದ್ದೀವಿ. ಎಲ್ಲಿವರೆಗೂ ವಿಸಿಟ್ ಮಾಡಬೇಕು, n ನಂಬರ್ ಆಫ್ ವ್ಯಾಲ್ಯೂಸ್ವರೆಗೂ ವಿಸಿಟ್ ಮಾಡಬೇಕು. ಆ 2 ವ್ಯಾಲ್ಯೂಸನ್ನು ಚೆಕ್ ಮಾಡ್ತಾ ಇದ್ವಿ. ಆ ವ್ಯಾಲ್ಯೂಸನ್ನು ಸ್ಟೋರ್ ಮಾಡಲಿಕ್ಕೆ ಟೆಂಪ್ರರಿ ವೇರಿಯೇಬಲ್ನ ತೊಗೊಂಡಿದ್ದೀವಿ. ಸೊ ಈ ರೀತಿ ಚೆಕ್ ಮಾಡಲಿಕ್ಕೆ ಲಿಸ್ಟಲ್ಲಿ ನಮ್ಮ ಲಿಸ್ಟ್ ಅಂತ ಏನು ತೊಗೊಂಡಿದ್ವಿ, ನಮ್ಮ ಲಿಸ್ಟ್ = 8, 7, 13, 1, -9, 4 ಆ ಎಲ್ಲ ಎಲಿಮೆಂಟ್ಸ್ ನಮ್ಮ ಲಿಸ್ಟನ್ನು ಸಾರ್ಟೆಡ್ ಅರೇ ಇರುತ್ತೆ. ಆ ಪ್ರತಿಯೊಂದರದ್ದು ಇಂಡೆಕ್ಸ್ ವ್ಯಾಲ್ಯೂನ 0 ಇಂದ ಸ್ಟಾರ್ಟ್ ಮಾಡಿರ್ತೀವಲ್ವ, 0, 1, 2, 3, 4, 5 ಇಸ್ ದ ಲಾಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ದ ಗಿವನ್ ಅರೇ ಆಗಿರುತ್ತೆ. ಸೊ ಅದನ್ನು ನಾವು ಎಲ್ಲ ಫಿಕ್ಸ್ಡ್ ವ್ಯಾಲ್ಯೂಸನ್ನು ಪೊಸಿಷನನ್ನು ಸಾರ್ಟ್ ಆದಮೇಲೆ ಔಟ್ಪುಟ್ ಸ್ಟೇಟ್ಮೆಂಟಿಗೆ ದ ಸಾರ್ಟೆಡ್ ಲಿಸ್ಟ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಅಂತ ಪ್ರಿಂಟ್ ಮಾಡ್ತಿದ್ವಿ. ಸೊ ಫಾರ್ i ಇನ್ ರೇಂಜ್ ಆಫ್ ಲೆಂತ್ ಆಫ್ ನಮ್ ಲಿಸ್ಟ್. ಸೊ ಮುಂಚೆ ತೊಗೊಂಡಂಥ ನಮ್ಮ ಲಿಸ್ಟಿನ ಲೆಂತು ಮತ್ತು ಸಾರ್ಟ್ ಆದಮೇಲೆ ನಮ್ಮ ಲಿಸ್ಟಿನ ಲೆಂತ್ ಏನಾಗಿರಬೇಕು, 2 ಈಕ್ವಲ್ ಆಗಿರಬೇಕು. ಅದಾದಮೇಲೆ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗಲಿಕ್ಕೆ ನಂಬರ್ ಪಕ್ಕದಲ್ಲಿ ಡಿಸ್ಪ್ಲೇ ಆಗಬೇಕು ಅನ್ನೋಕ್ಕೋಸ್ಕರ ನಾವು end = ಡಬಲ್ ಇನ್ವೆಂಟೆಡ್ ಕಮಾ ಸ್ಪೇಸ್ ಡಬಲ್ ಇನ್ವೆಂಟೆಡ್ ಕಮಾ ಅಂತೇಳಿ ತೊಗೊಂಡಿದ್ದೀವಿ. ಸೊ ದಿಸ್ ಇಸ್ ಸಿಂಪಲ್ ಪ್ರೋಗ್ರಾಮ್ ರಿಲೇಟೆಡ್ ಟು ಇನ್ಸರ್ಷನ್ ಸಾರ್ಟ್ ಆಗಿರುತ್ತೆ. ಇನ್ನು ಔಟ್ಪುಟ್ಟನ್ನು ನೀವು ನೋಡೋದಾದರೆ ದ ಸಾರ್ಟೆಡ್ ಲಿಸ್ಟ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಈಸ್ -9, 1, 4, 7, 8, 13. ಸೊ ಚಿಕ್ಕದ್ರಿಂದ ದೊಡ್ಡದ ರೀತಿಯಲ್ಲಿ ನಮಗೆ ಅಸೆಂಡಿಂಗ್ ಆರ್ಡರಲ್ಲಿ ಇನ್ಫಾರ್ಮೇಷನ್ ಆಫ್ ಅರೇ ಏನಾಗಿದೆ, ಸಾರ್ಟ್ ಆಗಿದೆ. ಸೊ ದಿಸ್ ಇಸ್ ಸಿಂಪಲ್ ಪ್ರೋಗ್ರಾಮ್ ರಿಲೇಟೆಡ್ ಟು ಇನ್ಸರ್ಷನ್ ಸಾರ್ಟ್. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅಲ್ಗಾರಿದಮ್ಸ್. ಒಂದು ಅಲ್ಗಾರಿದಮ್ ಅಂದರೆ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಲ್ಗಾರಿದಮ್ ಇನ್ ದಿಸ್ ಪ್ರೋಗ್ರಾಮ್ ಅಥವಾ ದಿಸ್ ಚಾಪ್ಟರ್, ಲೈಕ್ ಬಬಲ್ ಸಾರ್ಟ್, ಲೀನಿಯರ್ ಸಾರ್ಟ್ ಆ್ಯಂಡ್ ಇನ್ಸರ್ಷನ್ ಸಾರ್ಟ್. ಆ 3 ಅಲ್ಗಾರಿದಮಲ್ಲಿ ಯಾವುದು ಬೆಸ್ಟ್ ಅಂತ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅಂದರೆ ಬೇಸ್ಡ್ ಅಪಾನ್ ದ ಟೈಮ್ ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನೋದಾದರೆ, ಒಂದು ಅಲ್ಗಾರಿದಮಲ್ಲಿ ನಾವು ಎಷ್ಟು ಲೂಪಿಂಗನ್ನು ಇರುತ್ತೆ ಅದ್ರ ಮೇಲೆ ನಾವು ಏನು ಯೂಸ್ ಮಾಡ್ತಾ ಇದ್ವಿ, ಟೈಮ್ ಕಾಂಪ್ಲೆಕ್ಸಿಟಿಯನ್ನು ಫಿಕ್ಸ್ ಮಾಡ್ತಾ ಇದ್ವಿ. ಒಂದು ಅಲ್ಗಾರಿದಮಲ್ಲಿ ಒಂದೇ ಲೂಪ್ ಇತ್ತು ಅಂದರೆ ಅದಕ್ಕೆ ನಾವು 1 ಅನ್ನೋ ಟೈಮ್ ಕಾಂಪ್ಲೆಕ್ಸಿಟಿಯನ್ನು ಫಿಕ್ಸ್ ಮಾಡ್ತಿದ್ವಿ. ಅದೇ ರೀತಿ ಒಂದು ಅಲ್ಗಾರಿದಮಲ್ಲಿ ಒಂದಕ್ಕಿಂತ ಜಾಸ್ತಿ ಫಾರ್ ಲೂಪ್ಸ್ ಇತ್ತು ಅಂತ ಅಂದರೆ ನಾವು ಅದಕ್ಕೆ ಟೈಮ್ ಕಾಂಪ್ಲೆಕ್ಸಿಟಿ n ಅಂತ ಕರಿತಿದ್ವಿ. ಆ ರೀತಿ ಇರುವಂಥ ಅಲ್ಗಾರಿದಮ್ಸ್ಗಳನ್ನು ಲೀನಿಯರ್ ಟೈಮ್ ಅಲ್ಗಾರಿದಮ್ಸ್ ಅಂತ ಕರಿತಿದ್ದೀವಿ. ಇನ್ನು ಅದೇ ರೀತಿ ಒಂದೇ ಲೂಪಿಂಗಲ್ಲಿ ಒಂದು ಲೂಪಿನ ಒಳಗಡೆ ಮತ್ತೊಂದು ಲೂಪಿಂಗ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಅದ್ರ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗಿರುತ್ತೆ, n² ಆಗಿರುತ್ತೆ. ಆ ರೀತಿ ಇರುವಂಥ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅಲ್ಗಾರಿದಮ್ಸನ್ನು ನಾವು ಕ್ವಾಡ್ರಾಟಿಕ್ ಟೈಮ್ ಅಲ್ಗಾರಿದಮ್ಸ್ ಅಂತ ಕರಿತಾ ಇದ್ದೀವಿ. ಸೊ ಟೋಟಲ್ ಆಗಿ ಇಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಅನ್ನೋದಾದರೆ ದ ಅಮೌಂಟ್ ಆಫ್ ಟೈಮ್ ಆ್ಯನ್ ಅಲ್ಗಾರಿದಮ್ ಟೇಕ್ಸ್ ಪ್ಲೇಸ್ ಟು ಪ್ರೊಸೆಸ್ ಎ ಗಿವನ್ ಡೇಟಾ. ಎಷ್ಟು ಅಮೌಂಟ್ ಆಫ್ ಟೈಮನ್ನು ತಗೊಳ್ತಾ ಇದೆ ಅಲ್ಗಾರಿದಮ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಅನ್ನೋದನ್ನೇ ನಾವಿಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಅಂತೇಳಿ ಕರಿತಾ ಇದ್ದೀವಿ. ಆಫ್ ದ ಪಾಯಿಂಟನ್ನು ನೋಡೋದಾದರೆ, ಅಕಾರ್ಡಿಂಗ್ ಟು ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಇದಿಷ್ಟನ್ನು ಏನು ನೋಡಿದ್ವಿ ಈ ಚಾಪ್ಟರಲ್ಲಿ ನಾವು, ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟಿನ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗಿರುತ್ತೆ ಅಂದರೆ n² ಆಗಿರುತ್ತೆ.
ಚಾಪ್ಟರ್ ನಂಬರ್ 5 ಸಾರ್ಟಿಂಗಿಂದ ಆಗಿರುತ್ತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ, ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಚಾಪ್ಟರ್ನ ಇಲ್ಲಿಗೆ ಎಂಡಪ್ ಮಾಡ್ತಾ ಇದ್ದೀನಿ. ಇನ್ನು ಏನು ಹೇಳೋದು ಅಂದರೆ, ತುಂಬ ಜನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ಅಂಥ ವೀಡಿಯೋಗಳು ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಕೇಳ್ತಾ, ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ PSR CS ಟ್ಯುಟೋರಿಯಲ್ನ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.